ಇನ್ನು ಅಲ್ಲಲ್ಲಿ ಜೋರಾಗಿ ಮಳೆ ಬೀಳ್ತಾ ಇದೆ. ಅದರಲ್ಲೂ ದಾವಣಗೆರೆಯಲ್ಲಿ ಎಷ್ಟರ ಮಟ್ಟಿಗೆ ಅಂತಂದರೆ ಸೇತುವೆ ಮೇಲ್ಭಾಗದಲ್ಲೂ ಕೂಡ ನೀರು ಹರಿತಾ ಇದೆ. ಇಂಥ ಸಂದರ್ಭದಲ್ಲಿ ಒಬ್ಬ ಕಾರ್ ಚಾಲಕ ತನ್ನ ನಿರ್ಲಕ್ಷ್ಯದಿಂದ ಕಾರನ್ನ ಚಾಲನೆ ಮಾಡಿದ. ಕಾರ್ ಬಂದು ಬ್ರಿಡ್ಜ್ ಹತ್ರ ಸಿಕ್ಕಾಕೊಳ್ತು. ಪ್ರವಾಹದ ನಡುವೆ ಕಾರ್ ಬಂದು ಸಿಕ್ಕಾಕೊಂಡಿದೆ. ಕಾನನಕಟ್ಟೆ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ನಿನ್ನೆ ರಾತ್ರಿ ನೋಡಿ, ಇದೇ ಕಾರು ಅಲ್ಲಿ ಸಿಕ್ಕಾಕೊಂಡಿದ್ದು. ಅದು ಎಷ್ಟರ ಮಟ್ಟಿಗೆ ನೋಡಿ, ಒಳಗಡೆಗೆ ಲೈಟ್ ಥರ ಕಾಣ್ತಾ ಇತ್ತು. ಸಿಕ್ಕಾಕೊಂಡ್ಬಿಟ್ಟಿತ್ತು, ಪ್ರವಾಹದ ನಡುವೆ ಸಿಕ್ಕಾಕೊಂಡಿತ್ತು. ಅಟ್ಲೀಸ್ಟ್ ಇಂಥ ಅರಿವು ಬೇಡ, ಬರ್ತಿರೋದು ರಾತ್ರಿ. ಅದರಲ್ಲಿ ಆ ಸೇತುವೆ ಇದೆಯಲ್ಲ, ಆ ಸೇತುವೆ ಮೇಲೆ ನೀರು ಹರಿತಾ ಇದೆ. ಕಾನನಕಟ್ಟೆಯಲ್ಲಿ ನಡೆದಿರುವಂಥ ಘಟನೆ ಇದು. ನಿರ್ಲಕ್ಷ್ಯ ಜೊತೆಗೇನು ಅಂದರೆ ವಿಪರೀತವಾದಂಥ ನಂಬಿಕೆ, ಓವರ್ ಕಾನ್ಫಿಡೆನ್ಸ್. ನಾನು ಎಂಥ ಕಡೆ ಬೇಕಾದರೂ ನಾನು ಕಾರ್ ಚಲಾಯಿಸಿಬಿಡ್ತೀನಿ ಅನ್ನುವಂಥ ಹುಚ್ಚುತನ. ಅದರ ಪರಿಣಾಮ ನೋಡಿ, ಕಾರ್ ಸಿಕ್ಕಾಕೊಂಡಿದ್ದು. ಇನ್ನು ಕೇವಲ ದಾವಣಗೆರೆ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗದಲ್ಲೂ ಕೂಡ ವಿಪರೀತವಾದಂಥ ಮಳೆ ಬಿದ್ದಿದೆ. ಮಳೆಯ ಪರಿಣಾಮ ನಾವು ನೋಡ್ತಾ ಇದ್ದೀವಿ. ಚಾರ್ಮಾಡಿನಲ್ಲಿ ವಿಪರೀತ ಟ್ರಾಫಿಕ್. ಮೊದಲೇ ಹೇಳಿ ಕೇಳಿ ಚಾರ್ಮಾಡಿನಲ್ಲಿ ಕಿಲೋಮೀಟರ್ ಗಟ್ಟಲೆ ವೆಹಿಕಲ್ಗಳು ನಿಂತ್ಕೋತವೆ. ಈಗಂತೂ ಬೇಡ ಅಧ್ವಾನ. ಚಾರ್ಮಾಡಿನಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಇನ್ನೊಂದು ಕಡೆಗೆ ಚಿಕ್ಕಮಗಳೂರಿನ ಇನ್ನೊಂದು ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಮೂಡಿಗೆರೆ ತಾಲೂಕಲ್ಲಿ ಸಂಭವಿಸಿರುವಂಥ ಅವಾಂತರಗಳು. ಅಲ್ಲಿ ಮನೆಯ ಗೋಡೆಯೇ ಕುಸಿದಿದೆ. ಇಂಥ ಹಲವಾರು ಪ್ರಕರಣಗಳಾಗಿವೆ. ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ತುಮಕೂರು ಶಿರಾ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಇನ್ನೊಂದು ಕಡೆಗೆ ಈ ಸಿಕ್ಕಾಕೊಂಡಿರುವಂಥ ವಾಹನವನ್ನು ಎಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಸುವನ್ನು ರಕ್ಷಣೆ ಮಾಡುವಂಥ ಪ್ರಯತ್ನ. ನೋಡಿ, ಹಸು ಸಿಕ್ಕಾಕೊಂಡಿದ್ದಂಥ ಹಸುವನ್ನು ಹೊರಗಡೆ ಕರ್ಕೊಂಬಂದರು. ಅಂತೂ ಇಂತೂ ಮಾಡಿ ತುಮಕೂರಿನ ಬೇರೆ ಬೇರೆ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಇನ್ನು ಮೈಸೂರಿನಲ್ಲಿ ಇಲ್ಲಿ ತನಕ ಮಳೆ ಇಲ್ಲ ಅಂತಿದ್ವಿ. ಈಗ ನೋಡಿ, ಈ ಹೊಲ ಪೂರ್ತಿ ಕೆಸರಾಗಿದೆ ಅಷ್ಟೇ. ಇನ್ನು ಸ್ವಲ್ಪ ದಿವಸ ಹಿಂಗೆ ಇತ್ತು ಅಂದರೆ ಒಂದು 2-3 ದಿವಸ ಬೆಳೆಯೆಲ್ಲ ಕೊಳತೋಗ್ಬಿಡುತ್ತೆ. ಇನ್ನು ತಂಬಾಕು, ಶುಂಠಿ ಬೆಳೆ ನಾಶ ಆಗಿರೋದು ಮೈಸೂರಿನಲ್ಲಿ. ಹುಣಸೂರಿನ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಇನ್ನು ಕೋಲಾರದಲ್ಲಿ ಮಲ್ಲಸಂದ್ರ ಗ್ರಾಮದ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಅಲ್ಲಿ ಬೆಳೆ ಇದೆಯೋ ಇಲ್ವೋ ಅಂತ, ತರಕಾರಿ, ಹೂವು ಎಲ್ಲ ಸಂಪೂರ್ಣ ನಾಶವಾಗಿದೆ. ಸೌತೆಕಾಯಿ, ಬೀನ್ಸ್. ಈ ಕಡೆಗೆ ನಾವು ಈ ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ, ಇವೆಲ್ಲವೂ ಕೂಡ ಬೆಂಗಳೂರಿಗೆ ತರಕಾರಿಗಳನ್ನು ಸರಬರಾಜು ಮಾಡುವ ನಿಟ್ಟಿನಲ್ಲಿ ಒಂದು ದೊಡ್ಡ ಪಾತ್ರ ಈ 2 ಜಿಲ್ಲೆಗಳದ್ದು. ಮೊದಲು ಈ ಜಿಲ್ಲೆ ಆಗೋದಕ್ಕಿಂತ ಮೊದಲು ಅವಿಭಜಿತ ಕೋಲಾರ, ಅದು ಚಿಕ್ಕಬಳ್ಳಾಪುರ. ವಿಪರೀತ ಮಳೆ ಬಂದು ಸೊಪ್ಪು ಇಲ್ಲ, ತರಕಾರಿನೂ ಇಲ್ಲ ಅಂಥ ಒಂದು ಸ್ಥಿತಿ. ಇನ್ನು ಮೈಸೂರು, ಹುಣಸೂರಿನ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ವಿ. ಶುಂಠಿ ಬೆಳೆ ಎಷ್ಟರ ಮಟ್ಟಿಗೆ ನಾಶಗೊಂಡಿದೆ, ತಂಬಾಕು ಬೆಳೆ ಎಷ್ಟರ ಮಟ್ಟಿಗೆ ನಾಶವಾಗಿದೆ, ಅದನ್ನು ನಾವು ತೋರಿಸ್ತಾ ಇದ್ವಿ.